ಬಜೆಟ್ ನಂತರವೂ ಸಿದ್ದರಾಮಯ್ಯನವರ ಸಿಎಂ. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ ನಂತರವೂ ಸಿಎಂ ಆಗಿ ಮುಂದುವರಿತಾರೆ ಸಿದ್ದರಾಮಯ್ಯ. ಅರ್ಧ ಗಿರ್ಧ ಅಂತ ಎಲ್ಲೂ ನಾವೇನು ಕೇಳಿಲ್ಲ. ಅವರೇ ಸಿಎಂ ಇದ್ದಾರೆ, ಮುಂದುವರಿತಾರೆ. ಅವರೇ ಮುಂದುವರಿತಾರೆ ಅಂತ ನಮ್ಮ ಅಭಿಪ್ರಾಯವೂ ಸಹಿತ ಅಂತ ಜಾರಕಿಹೊಳಿ ಮಾತನಾಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಇದು. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಮೊದಲು ತಿಳ್ಕೋಬೇಕಾದಂತ ವಿಚಾರ, ಈಗಾಗಲೇ ಒಂದ್ ಕಡೆ ದಲಿತ ಸಿಎಂ ಕಾರ್ಡ್ ಪ್ಲೇ ಆಗ್ತಾ ಇದೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರೇ ಅಲ್ಲಿ ಮುಂದುವರಿತಾರೆ ಸಿಎಂ ಆಗಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದೀರಾ. ಅರ್ಧ ಗಿರ್ಧ ಅಂತ ನಾವೆಲ್ಲೂ ಕೇಳಿಲ್ಲ ಅಂತ ಹೇಳ್ತಿದ್ರ. ಸತತವಾಗಿ ನಿಮ್ಮ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರವೇ ಸಿಎಂ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವೇನು ಕೇಳಿಲ್ಲ, ನಾವೇನು ಕಂಡಿಲ್ಲ ಅನ್ನುವಂತ ರೀತಿಯಲ್ಲಿ ನೀವು ಡ್ರಾಮಾವನ್ನ ಮಾಡ್ತಿದ್ರಲ್ಲ ನಾಯಕರು, ಅದನ್ನ ನೋಡೋಕೆ ಜನ ಅದನ್ನ ತತ್ತರಿಸಿ ಹೋಗ್ತಾ ಇದ್ದಾರೆ. ನಿಮ್ಮ ಈ ಡ್ರಾಮಾವನ್ನ ನೋಡ್ತಾ ಬೇಸತ್ತು ಹೋಗ್ಬಿಟ್ಟಿದ್ದೀರಾ. ನಿಮ್ ಸರ್ಕಾರನೇ ಬೇಸತ್ತು ಹೋಗ್ಬಿಟ್ಟಿದೆ ಜನಗಳಿಗೆ. ಮುಂದಿನ ಬಾರಿ 2028ಕ್ಕೆ ಸರಿಯಾದ ಪಾಠ ಕಲಿಸ್ತಾರೆ ಜನ ನಿಮಗೆ. ಬಜೆಟ್ ನಂತರವೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಅರ್ಧ ಗಿರ್ಧ ಅಂತ ನಾವೆಲ್ಲೂ ಕೇಳಿಲ್ಲ, ನಾವೇನು ಮಾತನಾಡಿಲ್ಲ. ಸಿಎಂ ಇರೋದು ಯಾರು? ಸಿದ್ದರಾಮಯ್ಯ ಅವರು. ಮುಂದೆನೂ ಸಹಿತ ಅವರೇ ಕಂಟಿನ್ಯೂ ಆಗ್ತಾರೆ. ಇದರಲ್ಲಿ ಅರ್ಧನೂ ಇಲ್ಲ, ಗಿರ್ಧಾನೂ ಇಲ್ಲ, ಯಾವುದೂ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಇದು. ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಶೀಘ್ರದಲ್ಲೇ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮೇಟಿ ಅವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾವು ಹೇಳ್ತೀವಿ. ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್ ಬೈ ಎಲೆಕ್ಷನ್ ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಬದಲಾವಣೆ ಸಾಧ್ಯತೆ ಇದೆ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್ ಬೈ ಎಲೆಕ್ಷನ್ ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಶೀಘ್ರದಲ್ಲೇ ಬೈ ಎಲೆಕ್ಷನ್ ಅರ್ಧ ಗಿರ್ಧ ಅಂತ ಎಲ್ಲೂ ಕೇಳಿಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಬಜೆಟ್ ನಂತರವೂ ಮುಂದುವರಿತಾರೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿಯ ಮಾತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಇದೀಗ ಒಂದು ಕಡೆ ಬಜೆಟ್ ನಂತರ ಎಲ್ಲವೂ ಕೂಡ ಬದಲಾಗುತ್ತೆ, ಚಿತ್ರಣವೇ ಬದಲಾಗುತ್ತೆ ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಸಿಎಂ ಪಟ್ಟಾಭಿಷೇಕ ಯಾರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಒಂದ್ ಕಡೆ ಆದ್ರೆ, ಇಲ್ಲಿ ಸತೀಶ್ ಜಾರಕಿಹೊಳಿಯ ಸ್ಟೇಟ್ಮೆಂಟ್ ಒಂದ್ ಕಡೆ, ಮತ್ತೊಂದು ಕಡೆ ದಲಿತ ಕಾರ್ಡ್ ಸಹಿತ ಅಲ್ಲಿ ಪ್ಲೇ ಆಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಯಾವಾಗ ಒಂದ್ ರೀತಿಯಾಗಿ ಸಿಎಂ ಕುರ್ಚಿ ವಿಚಾರವಾಗಿ ಚರ್ಚೆ ಆಗೋದಕ್ಕೆ ಹೆಚ್ಚು ಆದ್ಯತೆ ತೆಗೆದುಕೊಳ್ಳುತ್ತೋ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಷ್ಟೇ ದಲಿತ ಸಿಎಂ ಪ್ಲೇ ಕಾರ್ಡ್ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಎಲ್ಲೋ ಒಂದು ವಾತಾವರಣವಾಗಿ ಸೃಷ್ಟಿ ಆಗುತ್ತೆ. ಪದೇ ಅದೇ ಮಾತುಗಳು ಕೂಡ ಕೇಳ್ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಏನಾದ್ರೂ ಬದಲಾವಣೆ ಮಾಡೋದೇ ಆಗಿದ್ರೆ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅನ್ನೋ ಒಂದಿಷ್ಟು ಬೇಡಿಕೆಗಳನ್ನ ಸಾಕಷ್ಟು ದಲಿತ ಸಚಿವರು ಕೂಡ ಇಡ್ತಾರೆ. ಈಗಾಗಲೇ ಎಚ್.ಸಿ. ಮಾದೇವಪ್ಪ ಅವರಾಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಅವರಾಗಿರ್ಬೋದು, ಕೆ.ಎಚ್. ಮುನಿಯಪ್ಪ ಅವರಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಸೀನಿಯರ್ ಲೀಡರ್ಸ್ ಗಳಿದ್ದಾರೆ. ಇವ್ರನ್ನ ಯಾರನ್ನಾದ್ರೂ ಆಯ್ಕೆ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ನವರು ಅನ್ನೋ ಒಂದಿಷ್ಟು
ಹೇಳಿಕೆಗಳು ಕೂಡ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಈಗಾಗಲೇ ಏನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಫೋರ್ಸ್ ನಲ್ಲಿ ಹೊರಟಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಪಣವನ್ನು ಕೂಡ ತಟ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪದೇ ಪದೇ ದೆಹಲಿ ಭೇಟಿಯನ್ನ ಕೂಡ ಮಾಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಎಲ್ಲಾ ಗೊಂದಲಗಳೇನಿದೆ ಇದೆಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ, ಈ ಗೊಂದಲಗಳೆಲ್ಲ ಸರಿ ಮಾಡುತ್ತೆ ಹೈಕಮಾಂಡ್ ಅಂತ ಹೇಳಿದ್ರು. ಜೊತೆಗೆ ಅವರ ಸ್ಟೇಟ್ಮೆಂಟ್ ಇವತ್ತಿನ ವಿಚಾರ ಗಮನಿಸ್ತಾ ಹೋದ್ರೆ ಅದೇ ಬಜೆಟ್ ಆದ ನಂತರ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿರೋದೆಲ್ಲ ಒಂದ್ ಕಡೆ ನೋಡ್ತಾ ಹೋದ್ರೆ ಎಲ್ಲಾ ವಿಚಾರಗಳನ್ನ ಓವರ್ ಆಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಎಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಪ್ಲಸ್ ಆಗುತ್ತಾ ಅಂತ ಕೂಡ ಒಂದ್ ರೀತಿಯಾಗಿ ಅನಿಸ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇದು ಸಿದ್ದರಾಮಯ್ಯನಿಗೆ ಮೈನಸ್ ಆಗಬಹುದಾ, ಬಜೆಟ್ ಆದ ಬಳಿಕ ಏನಾದ್ರೂ ಅಧಿಕಾರ ಹಂಚಿಕೆ ಸೂತ್ರ ನಿಜಕ್ಕೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಈಗಾಗಲೇ 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ನಿಜಕ್ಕೂ ಕೂಡ ಏನಾದ್ರೂ ನಡೆದಿದ್ರೆ ನವೆಂಬರ್ ನಲ್ಲೇ ಈ ಗೊಂದಲಗಳಿಗೆ ಎಲ್ಲದಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕ್ಬೇಕಿತ್ತು. ಆದ್ರೆ ಸತತವಾಗಿ ಇಲ್ಲಿವರೆಗೂ ಕೂಡ 3-4 ತಿಂಗಳು ಇದೇ ರೀತಿಯಾದ ಗೊಂದಲದಲ್ಲೇ ಮುಂದುವರಿತಾ ಇದೆ. ಜೊತೆಗೆ ಎಲ್ಲೂ ಕೂಡ ಈ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ಕೆಲಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿರಲಿಲ್ಲ. ಈಗಾದ್ರೂ ಬಜೆಟ್ ಮುಗಿದ ಬಳಿಕ ನಿಜಕ್ಕೂ ಈ ಗೊಂದಲಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಅಂತ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.